ನಮಸ್ಕಾರ ರೀ ಎಲ್ಲರಿಗೂ. ನಾ ಇವತ್ತು ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಬೇಕಂತ ಎಲ್ಲ ತಯಾರಿ ಮಾಡ್ಕೊಳತ್ತೀನಿ ರೀ. ಇಷ್ಟು ಡ್ರೈ ಫ್ರೂಟ್ಸ್ ತೊಗೊಂಡೇನಿ ರೀ. ಖಾರಿಕ ನಾ ಸಣ್ಣ ಮಾಡ್ಕೊಂಡೇನಿ ರೀ. ಮಿಕ್ಸರ್ಗೆ ಹಾಕೊಂಡ ಕೊಬ್ಬರಿ, ಕಾಜು, ಬಾದಾಮ, ಮಣುಕ ಎಲ್ಲ ತೊಗೊಂಡು ತುಪ್ಪಿನ್ಯಾಗ ಹುರ್ಕೊಂಡೇನಿ ರೀ. ನಾ ಒಂದು 2-3 ಚಮಚ ತುಪ್ಪ ಹಾಕಿ ಬಾದಾಮ್ ಹುರ್ಕೊಂಡ್ರಿ ಸ್ವಲ್ಪ. ಆಮೇಲೆ ಬಾದಾಮ್ ಹುರ್ಕೊಂಡ ನಂತರ ರೀ ಕಾಜು ಹುರ್ಕೊಂಡ್ರಿ, ಎಲ್ಲ ಅಕ್ರೋಟ್ ಹುರ್ಕೊಂಡ್ರಿ, ಅಕ್ರೋಟು ಹಾಕೀನಿ. ಎಲ್ಲ ಥರ ಮಿಕ್ಸ್ ಮಾಡಿರಿ. ಹುಡುಗರು ಒಂದೊಂದು ತಿಂತಾವೆ, ಒಂದೊಂದು ಬಿಡ್ತಾವ್ರಿ ಡ್ರೈ ಫ್ರೂಟ್ಸ್. ಅದ್ರ ಸಲುವಾಗಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಒಂದು ಹೆಲ್ದಿ ಆಗಿರಲಿ ಹುಡುಗರಿಗೆ, ಆಡ್ತಾವು, ಮುಂಜಾನೆ ಊಟದು ಮಾಡಲ್ದ ಸ್ಕೂಲ್ಗೆ ಹೋಗ್ತಾವು ಅಂಥೇಳಿ ಹುಡುಗರಿಗೆ ಅಂಥೇಳಿ ಹೆಲ್ದಿ ಒಂದು ಡ್ರೈ ಫ್ರೂಟ್ಸ್ ಲಡ್ಡು ಮಾಡತ್ತೇನೆ ರೀ. ಈ ಥರ ಎಲ್ಲ ಕಾಜು ಅದು ಎಲ್ಲ ಸ್ವಲ್ಪ ಭಾಳ ಏನು ಹುರಿದಿಲ್ಲ ರೀ, ಅಷ್ಟೇ ಸ್ವಲ್ಪ ಹಸಿದು ಒಂದು ಸ್ವಲ್ಪ ಹೋಗ್ಬೇಕನ್ನಂಗೆ ಹುರ್ಕೊಳಕತ್ತೀನಿ ರೀ. ಎಲ್ಲ ಥರ ಹುರಿದು ತಕ್ಕೊಂಡು ಎಲ್ಲ ಮಿಕ್ಸಿಗೆ ಹಾಕ್ಕೋತೇನೆ ರೀ. ಆಮೇಲೆ ಮಣುಕಿನೂ ಹಾಕ್ತೇನೆ ರೀ. ಈಗ ಅಕ್ರೋಟ್ ಹಾಕೀನಿ ರೀ. ಅಕ್ರೋಟು ಒಂದು ಸ್ವಲ್ಪ ಹುರಿದ ನಂತರ ಮಣುಕ್ ಹಾಕ್ಕೋತೇನೆ ರೀ. ಕಿಸ್ಮಿಸ್ ಅಂಥೇಳಿ ಅಂತಾರೆ ಹಿಂದಿದೊಳಗೆ. ಮಣುಕೂ ಹಾಕ್ಕೊಂಡು ಆನಂತರ ಇದನ್ನು ಹಾಕ್ಕೋತೇನೆ ರೀ, ಕಸ್ಕಸಿ ಒಂದು ಸ್ವಲ್ಪ ಹಾಕಿ ಅದ್ರೊಳಗನ ಖಾರಿಗೆ ಹೆರಿಚಿ ಕುಟ್ಟಿ ಅದನ್ನು ಮಿಕ್ಸರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡೀನಿ ರೀ. ಅದು ಖಾರಿಗೆ ಪೌಡ್ರನ್ನು ಹಾಕಿ ಅದನ್ನೊಂದು ಸ್ವಲ್ಪ ಹುರಿದು ತೆಗೆದಿಟ್ಕೋತೇನೆ ರೀ. ಆನಂತರ ಲಾಸ್ಟಿಗೆ ಕೊಬ್ಬರಿ ಒಂದು ಸ್ವಲ್ಪ ತುಪ್ಪ ಹಾಕ್ತೇನೆ ರೀ. ಅದಕ್ಕೂ ಒಂದು 2 ಚಮಚೆ ತುಪ್ಪ ಹಾಕಿ ಇದನ್ನೂ ಒಂದು ಸ್ವಲ್ಪ ಬಿಸಿ ಆಗೋಷ್ಟು ಮಟ್ಟ ಹುರ್ಕೊಂಡು ಖಾರಿಕನ್ನ ನಂತರ 2 ಚಮಚೆ ತುಪ್ಪ ಹಾಕಿ ಕೊಬ್ಬರಿ ಹಾಕಿಬಿಡ್ತೇನೆ ರೀ. ಕೊಬ್ಬರಿ ಒಂದು ಸ್ವಲ್ಪ ಬಿಸಿ ಕೈಗೆ ಹತ್ತಾಯ್ತಂದ್ರೆ ಬಂದ್ ಮಾಡಿ ಗ್ಯಾಸ ಎಲ್ಲ ತೆಗೆದು ಇವೆಲ್ಲ ಮಸಾಲೆಗಳು ಅನ್ಕ ಮಿಕ್ಸರ್ಗೆ ಹಾಕ್ಕೊಂಡು ರುಬ್ಕೊಂಡು ಬರ್ತೇನೆ ರೀ. ಕೊಬ್ಬರಿ ಅನ್ಕಸ್ತಕ್ಕ ತಣ್ಣಗೆ ಆಗ್ತೈತೆ ರೀ. ಕೊಬ್ಬರಿನೂ ಮಿಕ್ಸರ್ಗೆ ಹಾಕ್ತೇನೆ ರೀ. ಆನಂತರ ಗ್ಯಾಸ್ ಬಂದ್ ಮಾಡಿ ಕೊಬ್ಬರಿ ಬಿಟ್ಟು ಇವೆಲ್ಲ ಮಿಕ್ಸರ್ಗೆ ಹಾಕ್ಕೊಳತ್ತೀನಿ ರೀ. ಡ್ರೈ ಫ್ರೂಟ್ಸ್ಗಳೆಲ್ಲ ಹುರ್ಕೊಂಡಿನ್ರಲ್ಲ ಇದನ್ನು. ಮತ್ತು ಶೇಂಗಾ ಕಾಳು ಹುರಿದ ಪುಡಿ ಮಾಡಿ ಇಟ್ಕೊಂಡೀನಿ ರೀ ನಾ ಮೊದಲನ. ಅದು ಐತ್ರಿ. ಏಲಕ್ಕಿ ಎಷ್ಟು ಹಾಕೀನಿ ರೀ ಟೇಸ್ಟಿಗೆ ಅಂಥೇಳಿ. ಎಲ್ಲ ಕೊಬ್ಬರಿನೂ ಸಣ್ಣ ಮಾಡ್ಕೊಂಡ್ರಿ ಮಿಕ್ಸರ್ಗೆ ಹಾಕಿ ಮತ್ತೊಮ್ಮೆ ಹೆರಿಚಿದ ಕೊಬ್ಬರಿ. ಮತ್ತು ಕಡಾಯಿ ಇಟ್ಕೊಂಡು 1 ಪಾವು ಕಿಲೋ ಬೆಲ್ಲ ತೊಗೊಂಡ್ರಿ. ಅದನ್ನೆಲ್ಲ ಚಾಕುಲಿ ಕಟ್ ಮಾಡ್ಕೊಂಡು ಬೆಲ್ಲದ ಪಾಕ ಮಾಡ್ಕೊಂಡ್ರಿ. ಬೆಲ್ಲದ ಪಾಕ ಮಾಡ್ಕೊಂಡು ಅದ್ರೊಳಗೆ ಆಮೇಲೆ ಇದೆಲ್ಲ ಮಿಕ್ಸರ್ಗೆ ಹಾಕಿ ಇಟ್ಕೊಂಡಂಥ ಮಿಶ್ರಣ ಏನಿತ್ತಿರಲ್ಲ ಅದ್ರ ಬೆಲ್ಲಕ್ಕೆ ಒಂದು ಸ್ವಲ್ಪ ನೀರು ಹಾಕೀನಿ ರೀ. 1 ಚಮಚೆ ತುಪ್ಪ ಹಾಕೀನಿ ರೀ ಫಸ್ಟಕ್ಕೆ. ಅದು 1 ಚಮಚೆ ತುಪ್ಪ ಹಾಕಿ ಆನಂತರ ಒಂದು 5-6 ಟೇಬಲ್ ಸ್ಪೂನ್ ಆಗ್ಬೋದು ನೋಡ್ರಿ, ಅಷ್ಟು ನೀರು ಹಾಕೀನಿ ರೀ. ನೀವು ನೋಡ್ತೀರಿ ವಿಡಿಯೋದಾಗ. ಅಷ್ಟು ನೀರು ಹಾಕಿ ಪಾಕ ಬಂದ ನಂತರ ಪಾಕ ಒಂದು ಸ್ವಲ್ಪ 5 ನಿಮಿಷ ಬೇಕ್ರಿ. ಅದಕ್ಕೆ ಬೆಲ್ಲೆಲ್ಲ ಕರಗಿ ಒಂದು ಹದಕ್ಕೆ ಪಾಕ ಬರ್ತೈತೆ ರೀ. ಕಡ್ತರನ್ನ ಒಂದು ಸ್ವಲ್ಪ ದಾರಿಗತೆ ಕಡ್ತಾರಕ್ಕೆ ಹಿಂಗೆ ಹತ್ತಾಯಿತು ಅಂದ್ರೆ ನಾವು ಆ ಪೌಡರನ್ನು ಮಿಶ್ರಣವನ್ನು ಹಾಕ್ತೀವಿ ನೋಡ್ರಿ. ಭಾಳ ಚಲೋ ಆಗ್ತಾವ್ರಿ ಈ ಥರ ಲಡ್ಡು ಮಾಡಿ ಇಡ್ರಿ ನೀವು. ದಿನ ಒಂದೊಂದು ಮಕ್ಕಳಿಗೆ ಸಾಯಂಕಾಲ ಒಂದು ಮುಂಜಾನೆ ಒಂದು ಕೊಟ್ರೆ ಫುಲ್ ಹೆಲ್ದಿ ಆಗ್ತೈತೆ ರೀ. ಥಂಡ್ಯಾಗ್ರೆ ಭಾರಿ ಚಲೋ ರೀ ಇವ. ಹುಡುಗರು ಎಲ್ಲ ಥರ ಡ್ರೈ ಫ್ರೂಟ್ಸ್ ತಿನ್ನಂಗಿಲ್ಲ ರೀ. ಒಂದು ಡ್ರೈ ಫ್ರೂಟ್ಸ್ ತಿಂತಾವ, ಒಂದು ತಿನ್ನಂಗಿಲ್ಲ. ಅದ್ರ ಸಲುವಾಗಿ ನಮ್ದು ಬಂತು ನೋಡ್ರಿ. ಅದು ಪಾಕ ಬಂದ ಕೂಡಲೇ ನಾವೆಲ್ಲ ಮಿಶ್ರಣ ಎಲ್ಲ ಮಾಡಿದ ಮಿಶ್ರಣ ಹಾಕಿ ಈ ಥರ ಮಾಡಿದೀವಿ ರೀ. ಇಲ್ಲ ಭಾಳ ಅಳ್ಳಕ್ಕದು ಅನಿಸ್ತಂದ್ರೆ ಒಂದು ಸ್ವಲ್ಪ ಪುಟಾಣಿ ಹಿಟ್ಟು ಹಾಕೋರಿ ನೀವು. ನಾವು ಒಂದು ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಿದ್ದೀವಿ ರೀ. ಈ ಥರ ಕನ್ಸಿಸ್ಟೆನ್ಸಿ ಬರೋಣ ರೀ. ನಾವು ಅದನ್ನೆಲ್ಲ ಲಡ್ಡು ಮಾಡಿದೀವಿ ನೋಡ್ರಿ. ತುಂಬ ಚಲೋ ಆಗ್ಯಾವ್ರಿ, ಬಾಯಾಗೂ ಟೇಸ್ಟಿ ಆಗ್ಯಾವ್ರಿ. ಹುಡುಗರಿಗೆ ಈ ಥರ ಮಾಡಿ ಇಟ್ರೆ ತಾವ ಬಂದು ತಿಂದು ಹೋಗ್ತಾರೆ. ಮತ್ತು ನನ್ನ ವಿಡಿಯೋ ಹೆಂಗೆ ಅನಿಸ್ತು, ಚಲೋ ಅನಿಸ್ತಂದ್ರೆ ಒಂದು ಲೈಕ್ ಕೊಡ್ರಿ, ಸೂಪರ್ ಅಂತ ಕಳಿಸ್ರಿ. ಥ್ಯಾಂಕ್ ಯು, ಧನ್ಯವಾದಗಳು.